ಕೂಡ ಗಮನಿಸ್ತಿರ್ತೀರಿ. ಆದರೆ ಕಂಪ್ಲೀಟ್ ಆಗಿ ಬದಲಾವಣೆ ಆಗುತ್ತೆ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದೆ. ಇನ್ನೊಂದು ವಾರ ಜಲಾಶಯದ ಗೇಟ್ ರಿಪೇರಿ ಸಾಧ್ಯವಿಲ್ಲ. ಇಲ್ಲದಿದ್ರೆ ತುಂಗಭದ್ರಾ ಡ್ಯಾಂಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಕೂಡ ಹೇಳಲಾಗ್ತಾ ಇದೆ. ಎಷ್ಟೇ ಹರಸಾಹಸ ಪಟ್ಟರೂ ದುರಸ್ತಿಗೆ 1 ವಾರ ಬೇಕು. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗುವಂತಹ ಎಲ್ಲ ಸಾಧ್ಯತೆ ಇರುವಂಥದ್ದು, ಅಂದರೆ ಕಟ್ ಆಗಿರುವಂಥದ್ದು ಈಗಾಗಲೇ. ಈ ಹಿನ್ನೆಲೆಯಲ್ಲಿ ಅದನ್ನು ರಿಪೇರಿ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಹರಸಾಹಸವನ್ನು ಕೂಡ ಪಡಲಾಗ್ತಾ ಇರುವಂಥದ್ದು. ಬಟ್ ಆದರೆ ಎಷ್ಟೇ ಹರಸಾಹಸ ಪಟ್ಟರೂ ದುರಸ್ತಿಗೆ ಇನ್ನೂ ಕೂಡ 1 ವಾರ ಬೇಕು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಯಾಕೆಂತಂದರೆ ನೀರಿನ ಮಟ್ಟ ಜಾಸ್ತಿ ಇದೆ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಕೂಡ ಯಾರು ಏನೇ ಹೇಳಿದ್ರೂ ಕೂಡ ತೆಗೆದುಕೊಳ್ತಾ ಇರಲಿಲ್ಲ. ಕಳೆದ ಬಾರಿ ಮಳೆ ಕಡಿಮೆ ಆಗಿತ್ತು. ಈ ಬಾರಿ ಅತಿ ಹೆಚ್ಚು ಮಳೆಯಾಗುತ್ತೆ ಅಂತ ಈಗಾಗಲೇ ಮುನ್ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಆದರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಇಲ್ಲಿ ಸಂಬಂಧಪಟ್ಟಂತಹ ಇಲಾಖೆ ಏನು ಮಾಡ್ತಾ ಇತ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಇನ್ನು ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಏನಿದೆ ಅದು ಕಟ್ ಆಗಿರುವಂತಹ ದೃಶ್ಯನ ನೀವು ಕೂಡ ಗಮನಿಸ್ತಾ ಇದ್ದೀರಿ. 1 ಲಕ್ಷ ಕ್ಯೂಸೆಕ್ ನೀರು ಹೊರ ಹರಿವು ಕೂಡ ಬಿಡಲಾಗಿರುವಂಥದ್ದು. ಇನ್ನು ಅಲ್ಲಿನ ಸುತ್ತಮುತ್ತ ರೈತರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಯಾಕೆಂತಂದ್ರೆ ನೀರನ್ನ ಹೊರಗಡೆ ಬಿಟ್ಬಿಟ್ರೆ ಏನ್ ಮಾಡೋದು ಅನ್ನುವಂತಹ ಚಿಂತೆಯಲ್ಲಿ ಮುಳುಗಿದ್ದಾರೆ ರೈತರು. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ 2 ಬೆಳೆ ಬೆಳೆಯುವ ಭರವಸೆಯಲ್ಲಿದ್ದರು ರೈತರು. ಇದೀಗ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಜಲಾಶಯದಿಂದ ನೀರು ಬಿಡಲೇಬೇಕಿದೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಒಂದು ಕಡೆ ಬೆಳೆ ಇಲ್ಲದೆ ರೈತರು ಸಂಕಷ್ಟವನ್ನು ಅನುಭವಿಸಿದ್ರು ಕಳೆದ ಬಾರಿ. ಈ ಬಾರಿ ತುಂಗಭದ್ರಾ ಡ್ಯಾಂನಲ್ಲಿ ನೀರಿದೆ, ಆರಾಮಾಗಿ ನಾವು ಬೆಳೆಯನ್ನ ಬೆಳಿಬಹುದು, ಅದು 2 ಬಾರಿ ಬೆಳೆಯನ್ನ ಬೆಳಿಬಹುದು, ನಮ್ಮ ಸಾಲಗಳನ್ನೆಲ್ಲವನ್ನ ಕೂಡ ನಾವು ತೀರಿಸ್ಕೊಂಡು ಬರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಆಲೋಚನೆಯಲ್ಲಿದ್ದರು. ಬಟ್ ಆದರೆ ಇದೀಗ ಈ ಒಂದು ಸಂಕಷ್ಟದಿಂದಾಗಿ ರೈತರು ಒಂದಷ್ಟು ಸಂಕಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಟಿಬಿ ಡ್ಯಾಮ್ 1 ಲಕ್ಷ ಕ್ಯೂಸೆಕ್ ನೀರು ಹೊರಹರಿವು ಕೂಡ ಬಿಡಲಾಗ್ತಾ ಇರುವಂಥದ್ದು. ನೀರು ಹೊರಗಡೆ ಹೋದಷ್ಟು ಒಂದು ಕಡೆ ಸಾಕಷ್ಟು ತೊಂದರೆಗಳು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸುತ್ತಮುತ್ತ ಹಳ್ಳಿಗಳು ಕೂಡ ಒಂದು ಕಡೆ ಸಂಕಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅನಿವಾರ್ಯವಾಗಿ ನೀರನ್ನು ಹೊರ ಬಿಡಲೇಬೇಕಾಗಿದೆ. ಯಾಕೆಂತಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಸುರೇಶ್, ಇದೀಗ ಒಂದು ಕಡೆ ಬಿಸಿ ತುಪ್ಪ ನುಂಗೋದಕ್ಕೂ ಆಗೋದಿಲ್ಲ, ಉಗುಳೋದಕ್ಕೂ ಆಗೋದಿಲ್ಲ, ರೈತರ ಪರಿಸ್ಥಿತಿ ಆ ರೀತಿಯಾಗಿದೆ. ಇದೀಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಒಂದು ಕಡೆ ಎಷ್ಟೇ ಪ್ರಯತ್ನವನ್ನ ಕೂಡ ಪಟ್ಟರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಡಿಸಿಎಂ ಹೇಳ್ತಾ ಇರುವಂಥದ್ದು. ಬೇರೆ ಪರಿಹಾರ ಇಲ್ವಾ, ಇದಕ್ಕೆ ಆಪ್ಷನ್ಸ್ ಇಲ್ವಾ ಅಂತ? ಖಂಡಿತ ರಮ್ಯ, ಇದೊಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ಅತಿ ದೊಡ್ಡ 2ನೇ ಜಲಾಶಯ ಇದು. ಆಲಮಟ್ಟಿ ಬಿಟ್ರೆ ಮತ್ತೊಂದು ಅತಿ ದೊಡ್ಡ ಜಲಾಶಯ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯದಲ್ಲಿ 33 ಗೇಟ್ಗಳೇನಿದಾವೆ. ಆ 33 ಗೇಟ್ಗಳಲ್ಲಿ ಈ 19ನೇ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು. ಇರ್ತಕ್ಕಂತಹ ನೀರೇನಿದೆ, ಅಪಾರ ಪ್ರಮಾಣದ ನೀರು 60 TMC ಅಷ್ಟು ಹೊರಗಡೆ ಬಿಡಲೇಬೇಕಾದಂತ ಪರಿಸ್ಥಿತಿ. ಈ ನೀರನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಾವು ಬೇರೆ ಬೇರೆ ಜಲಾಶಯಗಳಲ್ಲಿ ಗಮನಿಸ್ತೇವೆ, ಈ ರೀತಿಯ ಅವಘಡಗಳು ಆದ್ರೆ ಒಂದು ವೇಳೆ ಅದನ್ನ ಪರ್ಯಾಯ ವ್ಯವಸ್ಥೆ ಮಾಡ್ಲಿಕ್ಕೆ ಬೇರೆ ರೀತಿಯ ಗೇಟ್ಗಳಿರ್ತವೆ, ಬೇರೆ ರೀತಿಯ ಎಸ್ಕೇಪ್ ಗೇಟ್ಗಳಿರ್ತವೆ. ಆದ್ರೆ ಜಲಾಶಯ ನಿರ್ಮಾಣ 70 ವರ್ಷ ಕಳೆದ್ರೂ ಕೂಡ ಈ ರೀತಿಯ ಪರ್ಯಾಯದ ಯೋಜನೆಯನ್ನ ಸಂಬಂಧಪಟ್ಟಂತ ಇಲಾಖೆ ಮತ್ತು ಸ್ಥಳೀಯ ಅಧಿಕಾರಿಗಳು ಮಾಡ್ಲೇ ಇಲ್ಲ ಅಂತಕ್ಕಂಥದ್ದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ನಾವೀಗ ನೋಡೋದಾದ್ರೆ ಕನಿಷ್ಠ ಈ ನೀರು ಇವತ್ತು 1.5 ಲಕ್ಷ ಕ್ಯೂಸೆಕ್ಸ್ ನಷ್ಟು ಹೊರಗಡೆ ಹರಿಸಲಾಗ್ತಾ ಇದೆ. ನಿನ್ನೆ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು 24 ಅವರ್ಸ್ ಹರಿದಿರ್ತಕ್ಕಂಥದ್ದು. ಇವತ್ತಿಂದ 24 ಅವರ್ಸ್ 1.5 ಲಕ್ಷ ಹೋದ್ರೂ ಕೂಡ ಇನ್ನೂ ಸಾಕಷ್ಟು ನೀರನ್ನ ಖಾಲಿ ಮಾಡಬೇಕು. ನಿನ್ನೆ ಅಷ್ಟಿಗೆ 2-3 ಅಡಿ ನೀರು ಕಡಿಮೆ ಆಗಿದೆ. ಇವತ್ತು 2-3 ಅಡಿ ನೀರು ಕಡಿಮೆ ಆಗ್ತಕ್ಕಂತಹ ಸಂಭವ. ಈ ಎಲ್ಲಾ ನೀರು ಹೊರಗಡೆ ಹೋದ ನಂತರನೇ ಗೇಟ್ ಅನ್ನ ರಿಪೇರಿ ಮಾಡ್ತಕ್ಕಂಥದ್ದು. ಕನಿಷ್ಠ 60 ಅಡಿ ಖಾಲಿ ಆಗ್ಬೇಕು ನೀರು ಅಂತಕ್ಕಂಥದ್ದು, 60 TMC ಖಾಲಿ ಆಗ್ಬೇಕು ಅಂತಕ್ಕಂಥದ್ದು. 20 ಅಡಿ ಕೆಳಗಡೆ ಬಂದ ನಂತರ ನಮಗೆ ಆ ಗೇಟ್ ಸಿಗ್ತದೆ. ಅಲ್ಲಿ ರಿಪೇರಿ ಕಾರ್ಯವನ್ನ ಮಾಡ್ಲಿಕ್ಕೆ
ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಇವತ್ತು ಬಿಜೆಪಿಯ ನಾಯಕರು ವಿಜಯೇಂದ್ರ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಕೂಡ ಜಲಾಶಯಕ್ಕೆ ಭೇಟಿ ನೀಡಿ ಆ ಒಂದು ಕ್ರಸ್ಟ್ ಗೇಟ್ ಅನ್ನ ವೀಕ್ಷಣೆ ಮಾಡ್ಲಿಕ್ಕಿದ್ದಾರೆ. ವೀಕ್ಷಣೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿಲಿಕ್ಕಿರ್ತಕ್ಕಂಥದ್ದು. ನಿನ್ನೆ DCM DK ಶಿವಕುಮಾರ್ ಅವರು ಬಂದ್ರು, ವೀಕ್ಷಣೆಯನ್ನ ಮಾಡಿದ್ರು, ತರಾತುರಿಯಲ್ಲೂ ಹೋದ್ರು, ಜಲಾಶಯ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಆದ್ರೆ ಇದಕ್ಕೆ ಯಾರು ಹೊಣೆ ಅಂತಕ್ಕಂಥದನ್ನ ಅವರು ಹೇಳಲೇ ಇಲ್ಲ. ಇದಕ್ಕೆ ತಲೆದಂಡ ಯಾರ್ದು ಅಂತಕ್ಕಂತಹ ಪ್ರಶ್ನೆಯನ್ನ ಅವರು ಎತ್ತಲೇ ಇಲ್ಲ ಕೂಡ. ಮತ್ತೆ ಅಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಸ್ಥಳೀಯ ಶಾಸಕರು, ಆ ಕಡೆ ಕೊಪ್ಪಳ ಭಾಗದ ಶಾಸಕರು, ಈ ಕಡೆ ವಿಜಯನಗರ ಶಾಸಕರು ರಾತ್ರೋರಾತ್ರಿ ಓಡೋಡಿ ಹೋಗಿ ಏನಾಯ್ತು ಅಂತಕ್ಕಂಥದ್ದನ್ನ ನೋಡಿದ್ರು. ಆತಂಕ ಒಂದು ಸೃಷ್ಟಿಯಾಗಿತ್ತು. ಆದ್ರೆ ನಿಖರವಾಗಿ ಒಂದು ಕಾರಣ ಕೊಡಬೇಕಾಗಿರ್ತಕ್ಕಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಸಂಬಂಧಪಟ್ಟಂತಹ ಜಲಸಂಪನ್ಮೂಲ ಇಲಾಖೆ ಏನಿದೆ ಅವರು ನಿಖರವಾಗಿ ಯಾವುದೇ ರೀತಿಯ ಕಾರಣ ಕೊಡದೇ ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಜಲಾಶಯಗಳ ಮೇಲೆ ಇರತಕ್ಕಂತಹ ಪ್ರೀತಿ ಇಷ್ಟೇನಾ ಅಥವಾ ಅದರ ಕಾಳಜಿ ಇಷ್ಟೇನಾ, ರೈತರ ಕಾಳಜಿ ಇಷ್ಟೇನಾ ಅಂತಕ್ಕಂಥದ್ದು ಒಂದು ಸದ್ಯದ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ರಮ್ಯಾ, ಇನ್ನು ರೈಟ್ ಸುರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ. ಇದೀಗ ಕರ್ನಾಟಕ ಎಕ್ಸ್ಪ್ರೆಸ್ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಿತ್ತು ಹೋದ ಪ್ರಕರಣಕ್ಕೆ ಸಂಬಂಧಿಸಿದಂತೆ DCM DK ಶಿವಕುಮಾರ್ ವಿರುದ್ಧ ಕೊಪ್ಪಳದಲ್ಲಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಕಿಡಿಕಾರಿದ್ದಾರೆ. ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯತನದ ವಿರುದ್ಧ CBI ತನಿಖೆ ಆಗಬೇಕು. ಸರ್ಕಾರ ಡ್ಯಾಂನ ವಾರ್ಷಿಕ ನಿರ್ವಹಣಾ ಗುತ್ತಿಗೆದಾರರು ಯಾರು, ಅವರಿಗೆ ಎಷ್ಟು ಕೋಟಿ ಹಣ ಸಂದಾಯ ಆಗಿದೆ ಅಂತ ಬಹಿರಂಗಪಡಿಸಬೇಕು. ನಿರ್ಲಕ್ಷ್ಯತನ ತೋರಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಜನಾರ್ದನ ರೆಡ್ಡಿ ಆಗ್ರಹಿಸಿದ್ದಾರೆ. ಇನ್ನು ಉಳಿದಂಥವರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಇದು ಸರಿಯಾಗಿ ನಿರ್ವಹಣೆ ಮಾಡಿದರೆ ಇವತ್ತು ಈ ಅನಾಹುತ ಖಂಡಿತವಾಗ್ಲೂ ಕೂಡ ಆಗ್ತಾನೇ ಇದ್ದಿಲ್ಲ. ಸರ್ಕಾರದ ವೈಫಲ್ಯ ಪ್ರಮುಖ ಕಾರಣ. ಖಂಡಿತವಾಗ್ಲೂ ಕೂಡ ನಾನು ಹೇಳೋದೇನೆಂದರೆ, ಇದು 3 ರಾಜ್ಯಗಳಿಗೂ ಬರುತ್ತೆ. ಆದರೆ ಡ್ಯಾಮ್ ಇರೋದು ನಮ್ಮ ಸುಪರ್ದಿಯಲ್ಲಿ, ನಮ್ಮ ನೆಲದಲ್ಲಿದೆ, ನಮ್ಮ ನೆಲದಲ್ಲಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟು ಇರಿಗೇಷನ್ ಮಂತ್ರಿಗಳಾಗಿ ಇದನ್ನು ಅವರು ರಿವ್ಯೂ ಮಾಡಿ ಅವರು ಪೂರ್ತಿ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡೆಲ್ಲ ಕೂಡ. ನಾನು ಹೇಳ್ತಾ ಇರೋದಂದರೆ, ಅವರು ಮಂತ್ರಿಗಳೇ ಅಂತೆಲ್ಲ ನಾನು ಹೇಳ್ತಾ ಇರೋದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕೂಡ ಅವರು ಬೇಜವಾಬ್ದಾರಿತನದಿಂದನೇ. ತುಂಗಭದ್ರಾ ಜಲಾಶಯಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಡ್ಯಾಂ ಖಾಲಿ ಎಂದಾಗ ನಿರ್ವಹಣೆ ಮಾಡಬೇಕಿತ್ತು, ಆದರೆ ಅಧಿಕಾರಿಗಳು ಮಾಡಿಲ್ಲ. ಜಲಾಶಯ ನಿರ್ವಹಣೆ ಮಾಡೋಕೆ ಟೆಂಡರ್ ಕರೆಯಬೇಕಿತ್ತು, ಯಾವುದನ್ನೂ ಸರ್ಕಾರ ಮಾಡಿಲ್ಲ. ಈ ಬಗ್ಗೆ DCM DK ಶಿವಕುಮಾರ್ಗೆ ರೆಕಾರ್ಡ್ಸ್ ಕೊಡೋಕೆ ಆಗ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ಹೋಗೋಕೆ ಬಂದಿದ್ರು ಅಷ್ಟೇ ಅಂತ DCM DK ಶಿವ ವಿರುದ್ಧ ಜಗದೀಶ್ ಶೆಟ್ಟರ್ ಹರಿಹಾಯ್ತಿದ್ದಾರೆ. ನೀರಾವರಿ ಇಲಾಖೆಯ ನಿರ್ಲಕ್ಷ್ಯದಿಂದ ಇವತ್ತು ಏನಾಗಿದೆ, ಇಲ್ಲಿ ಭಾಗದ ರೈತರು ಸಫರ್ ಆಗಬೇಕಾಗಿದೆ. ಪ್ರತಿ ವರ್ಷ 2 ಕ್ರಾಪ್ ಬೆಳೆಯುವಂಥ ರೈತರಿಗೆ ಈ ಸಲ 1 ಕ್ರಾಪ್ ಬೆಳೀಲಿಕ್ಕೂ ನೀರು ಇಲ್ಲದೇ ಇರೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ರೀತಿ ಸರ್ಕಾರದ ನಿರ್ಲಕ್ಷ್ಯ ಇದಕ್ಕೆ ಮೂಲ ಕಾರಣ ಅನ್ನುವಂಥದ್ದು.